ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಗುರು ರಾಯರ ಪೂಜೆಯನ್ನು ಮಾಡಬೇಕು, ರಾಯರ ವ್ರತವನ್ನು ಹಿಡಿಬೇಕು ಅನ್ನೋರಿಗೆ ಇದು ಒಂದು ಸೂಕ್ತವಾದ ಸಮಯ ಅಂತಲೇ ಹೇಳ್ಬೋದು. ಯಾಕೆ ಅಂತಂದ್ರೆ ಫೆಬ್ರವರಿ 18ರಿಂದ ಫೆಬ್ರವರಿ 24ರವರೆಗೂ ರಾಯರ ಒಂದರ್ತಿ ಮತ್ತು ಪಟ್ಟಾಭಿಷೇಕ ಹಾಗೂ ಸಪ್ತಾಹ ಸೇವೆಯನ್ನು ಇದು ಇರ್ತೈತಿ. ಸೊ ಹೀಗಾಗಿ ರಾಯರ ಸಪ್ತಾಹ ಸೇವೆಯನ್ನು ನಾನು ಮಾಡಬೇಕಂತೇಳಿ ಫೆಬ್ರವರಿ 18ರಿಂದನೇ ನಾನು ವ್ರತವನ್ನು ಸ್ಟಾರ್ಟ್ ಮಾಡ್ಕೊಂಡೇನಿ. ರಾಯರ ಪಟ್ಟಾಭಿಷೇಕ ಇರೋದು ಫೆಬ್ರವರಿ 19ನೇ ತಾರೀಕು. ಇಲ್ಲಿ ನಾನು ಪೂಜೆಯನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದು ಫೆಬ್ರವರಿ 18ರಿಂದ. ಅಂದರೆ ಫೆಬ್ರವರಿ 18ರಿಂದ ಫೆಬ್ರವರಿ 24ನೇ ತಾರೀಕಿನವರೆಗೂ 7 ದಿನಗಳ ಕಾಲ ಅಂದ್ರೆ ಸಪ್ತಾಹ ಸೇವೆಯನ್ನು ಮಾಡ್ಬೋದು. ಸಪ್ತಾಹ ಸೇವೆ ಅಂತಂದ್ರೆ ನಮ್ಗೆ ಯಾವುದು ಅನುಕೂಲ ಐತಿ ಆ ಥರ ಅಂತಂದ್ರೆ ಈಗ ರಾಯರ ನಾಮಲೇಖನ ಮಾಡ್ಬೋದು, ಇಲ್ಲ ಅಂತಂದ್ರೆ ರಾಯರಿಗೋಸ್ಕರ 7 ದಿನಗಳ ಕಾಲ ರಾಯರನ್ನ ಅಭಿಷೇಕ ಮಾಡಿ ಪೂಜೆ ಮಾಡ್ಬೋದು. ಆಮೇಲೆ ರಾಯರ ಮಠಕ್ಕೆ ಹೋಗಿ ಏನಾದರೂ ಒಂದು ಸ್ವಲ್ಪ ದಕ್ಷಿಣೆ ಕೊಡೋದು, ಈ ಥರ ಏನೋ ಒಂದು ಸೇವೆಯನ್ನು ಮಾಡಬೇಕು ಅಂಥೇಳಿ ನಾನು 7 ದಿನಗಳ ಕಾಲ ಏನು ಮಾಡೀನಿ ಅಂತಂದ್ರೆ ರಾಯರ ನಾಮಲೇಖನವನ್ನು ಬರೀಬೇಕು ಅಂಥೇಳಿ ನಾನು ಫೆಬ್ರವರಿ 18ರಿಂದನೇ ಪೂಜೆಯನ್ನು ಸ್ಟಾರ್ಟ್ ಮಾಡ್ಕೊಂಡೀನಿ. ಇವಾಗ ರಾಯರಿಗೆ ತೆಂಗಿನಕಾಯಿ ಸಂಕಲ್ಪವನ್ನು ಕೂಡ ನಾವು ಮಾಡ್ಕೋಬೋದು. ನಾನು ತೆಂಗಿನಕಾಯಿ ಸಂಕಲ್ಪವನ್ನು ಗುರುವಾರ ದಿನ ಅಂದರೆ ರಾಯರ ಪಟ್ಟಾಭಿಷೇಕ ದಿನದಂದು ನಾನು ಮಾಡಬೇಕು ಅಂತೇಳಿ ಅಂದ್ಕೊಂಡೀನಿ. ಸದ್ಯಕ್ಕೆ ಈಗ 18ನೇ ತಾರೀಕಿನಿಂದ ಅಂತಂದ್ರೆ ರಾಯರಿಗೆ ಜಲಾಭಿಷೇಕ ಮಾಡಿಕೊಂಡು ರಾಯರ ನಾಮಲೇಖನವನ್ನು 7 ದಿನಗಳ ಕಾಲ ಮಾಡಬೇಕು. ಅದರ ಜೊತೆಗೆ ತೆಂಗಿನಕಾಯಿ ಸಂಕಲ್ಪವನ್ನು ಮಾಡಬೇಕು ಅಂಥೇಳಿ ಸ್ಟಾರ್ಟ್ ಮಾಡ್ಕೊಂಡೀನಿ. ಈಗ ರಾಯರ ಮೂರ್ತಿಯನ್ನು ಇಟ್ಟುಕೊಂಡು ಜಲಾಭಿಷೇಕವನ್ನು ಮಾಡಬೇಕು ಅಂತೇಳಿ. ಈ ಜಲಾಭಿಷೇಕ ಮಾಡಬೇಕಾದ್ರೆ ನಾವು ಏನೋ ಪೂಜೆಯನ್ನು ಮಾಡಬೇಕಾದ್ರೂ ಫಸ್ಟ್ ದೀಪವನ್ನು ಹಚ್ಚಿಕೊಂಡು ಪೂಜೆಯನ್ನು ಸ್ಟಾರ್ಟ್ ಮಾಡ್ಕೋಬೇಕು. ಇಲ್ಲಿ ರಾಯರ ಪೂಜೆಯನ್ನು ಮಾಡಬೇಕಾದ್ರೆ ನಾವು ತುಪ್ಪದ ದೀಪವನ್ನು ಮೊದಲಿಗೆ ಹಚ್ಚಿಕೊಂಡು ರಾಯರ ಪೂಜೆಯನ್ನು ಸ್ಟಾರ್ಟ್ ಮಾಡ್ಕೋಬೇಕು. ಈಗ ನಾನು ರಾಯರ ಮೂರ್ತಿಯನ್ನು ಇಟ್ಟುಕೊಂಡು ಅದರಲ್ಲಿ ಒಂದು 2 ತುಳಸಿ ದಳವನ್ನು ಹಾಕ್ಕೊಂಡೀನಿ. ಜಲಾಭಿಷೇಕ ಮಾಡಲಿಕ್ಕೂ ಸಹ ಅಥವಾ ನೀರೊಳಗೆ 2 ತುಳಸಿ ದಳವನ್ನು ಹಾಕಿ ರಾಯರನ್ನು ಜಲಾಭಿಷೇಕ ಮಾಡಿಕೊಂಡು ಅದನ್ನು ರಾಯರನ್ನು ನೀಟಾಗಿ ಒರೆಸ್ಕೊಂಡು ಅವರಿಗೆ ಗಂಧವನ್ನೆಲ್ಲ ಅರ್ಪಿಸಿ ಹೂವಿಂದ ನಾನು ಅಲಂಕಾರಗಳನ್ನ ಮಾಡ್ಕೊಂಡಿದ್ದೀನಿ. ಜಲಾಭಿಷೇಕ ಮಾಡಿದ ನೀರು ಏನು ಮಾಡಬೇಕು ಅಂತ ಅಂದ್ರೆ, ನಾವು ರಾಯರಿಗೆ ಜಲಾಭಿಷೇಕ ಮಾಡಿದ್ವಲ್ಲ ಈ ನೀರನ್ನು ನಾವು ವೇಸ್ಟ್ ಮಾಡಬಾರ್ದು. ಇದನ್ನೇನೈತಲ್ಲ ಒಂದು ಹೂ ತಗೊಂಡು ಒಂದು ಹೂ ಸಹಾಯದಿಂದ ಇಡೀ ಮನೆಯೆಲ್ಲ ನಾವು ಪ್ರೋಕ್ಷಣೆ ಮಾಡಬೇಕು. ಅಂದ್ರೆ ಮನೆಯೊಳಗಿರುವಂಥ ನೆಗೆಟಿವ್ ಎಲ್ಲ ಎನರ್ಜಿ ಏನಾಗ್ತೈತಿ ಹೋಗಿಬಿಡ್ತೈತಿ. ರಾಯರನ್ನು ಜಲಾಭಿಷೇಕ ಮಾಡಿದ ನಂತರ ನಾನು ಮಡಿ ವಸ್ತ್ರಲ್ಲೇ ರಾಯರನ್ನು ಒರೆಸಿ ಗಂಧವನ್ನು ಅರ್ಪಿಸಿ ಹೂವಿನ ಅಲಂಕಾರನ ಮಾಡಿಕೊಂಡೆ. 2 ತುಪ್ಪದ ದೀಪಗಳನ್ನ ಹಚ್ಚಿಕೊಂಡಿದ್ದೆ ಫಸ್ಟಿಗೆ ನಾನು ಹೇಳಿದ್ದೆ ನಾನು. ಆಮೇಲೆ 2 ಸಣ್ಣ ಸಮಯದೊಳಗೆ ದೀಪವನ್ನು ಹಚ್ಚಿಕೊಂಡೇನಿ. ಆದಷ್ಟು ನಾವು ಈ ಒಂದು ಸೇವೆಯನ್ನು 4ರಿಂದ 5:30 ಒಳಗೆ ಮಾಡಿಕೊಂಡ್ರೆ ಭಾಳ ಒಳ್ಳೆಯದು. ನಮಗೆ ಆ ಹೊತ್ನಾಗ ಆಗಲಿಲ್ಲ ಅಂತಂದ್ರೂ ಸಹ 8:30 ಅಂದರೆ ಬೆಳಗಿನ 8:30 ಒಳಗೆ ನಾವು ಈ ಪೂಜೆಯನ್ನು ಮಾಡ್ಕೋಬೇಕು. ರಾಯರಿಗೆ ಊದಿನ ಕಡ್ಡಿಯನ್ನು ಎಲ್ಲ ಬೆಳಗಬಾರ್ದು ಅಂತ ಹೇಳಿ ನಾವು ಪಂಚ ಕರ್ಪೂರವನ್ನೇ ಹಚ್ಚಬೇಕು. ರಾಯರಿಗೆ ಪಂಚ ಕರ್ಪೂರದಿಂದನೇ ಆರತಿಯನ್ನು ಮಾಡ್ಕೋಬೇಕು. ನಾನಿಲ್ಲಿ ರಾಯರ ನಾಮಲೇಖನವನ್ನು ಬರೀಲಿಕ್ಕಂತ ಹೇಳಿ ಒಂದು ಬುಕ್ಕನ್ನು ತೊಗೊಂಡು ಬಂದಿದ್ದೆ. ಬುಕ್ ಮತ್ತು ಒಂದು ಗ್ರೀನ್ ಪೆನ್ನನ್ನು ತೊಗೊಂಡು ಬಂದು ಫಸ್ಟ್ ಪೇಜ್ದೊಳಗೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅನ್ನುವ ಮಂತ್ರವನ್ನು ಬರೆದು ನೆಕ್ಸ್ಟ್ ನಾವು ಸೆಕೆಂಡ್ ಪೇಜ್ ಒಳಗೆ ನಮಗೆ ಎಷ್ಟು ಸಾಧ್ಯ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂಥೇಳಿ ಬರೀಬೇಕು. ನಮಗೆ ಎಷ್ಟು ಸಾಧ್ಯ ಇವತ್ತಿನ ಮಟ್ಟಿಗೆ ಎಷ್ಟು ನಮಗೆ ಬರೀಲಿಕ್ಕೆ ಆಗುತ್ತಾ ಅಷ್ಟು ನಾವು ಬರೀಬೇಕು. ಇದನ್ನು ಕಂಟಿನ್ಯೂಸ್ಲಾಗಿ 7 ದಿನದವರೆಗೆ ನಾವು ಬರೀಬೇಕು. ಇದೇ ನಾನು ಮಾಡುವಂಥ ಒಂದು ವ್ರತ. ಅಂದರೆ ರಾಯರ ಸಪ್ತಾಹ ಸೇವೆಯನ್ನು ನಾನು ಇದನ್ನೊಂದು ಮಾಡ್ಕೊಳಕತ್ತೀನಿ. ನಾಳೆ ರಾಯರ ಪಟ್ಟಾಭಿಷೇಕ ಇರೋದ್ರಿಂದ ನಾಳೆ ನಾನು ತೆಂಗಿನಕಾಯಿ ಸಂಕಲ್ಪವನ್ನು ಮಾಡ್ಕೊಳ್ತೀನಿ. ಈ ಒಂದು 18ನೇ ತಾರೀಕಿಂದ 24ನೇ ತಾರೀಕಿನವರೆಗೂ
ತುಂಬಾ ಅಂತಂದ್ರೆ ಪ್ರಶಸ್ತವಾದ ದಿನ ಐತಿ. ರಾಯರ ಪೂಜೆ ಮಾಡ್ಲಿಕ್ಕೆ, ರಾಯರ ವ್ರತ ಮಾಡ್ಲಿಕ್ಕೆ, ರಾಯರ ಫೋಟೋ ತರ್ಲಿಕ್ಕೆ, ಏನೇ ಮಾಡಿದರೂ ಇದು ಭಾಳ ಒಳ್ಳೆಯದು ಒಂದು ದಿನ ಅಂತ ಹೇಳ್ಬೋದು. ಯಾರಾದರೂ ನೀವು ಮಾಡ್ಕೋಬೇಕು ಅನ್ನೋ ಪೂಜೆಯನ್ನು ಮಾಡ್ಕೋಬೇಕು ಅನ್ನೋರಿದ್ರೆ ಬೇಗ ಮಾಡ್ಕೊರಿ. ಈ ಒಂದು ದಿನ ಒಳ್ಳೆ ದಿನ ಐತಿ. ಎಷ್ಟೋ ಸಾರಿ ತೆಂಗಿನಕಾಯಿ ಸಂಕಲ್ಪಗಳನ್ನ ಮಾಡ್ಕೊಂಡೀನಿ. ನನ್ನ ಎಲ್ಲ ಕೆಲಸಗಳನ್ನೂ ಆಗೈತಿ. ಹಾಗೆ ಇನ್ನೂ ಒಂದು ಕೆಲಸ ಇತ್ತು. ಹೀಗಾಗಿ ನಾನು ನಾಳೆ ಒಂದು ಪ್ರಶಸ್ತ ದಿನ ಅಂತೇಳಿ ತೆಂಗಿನಕಾಯಿ ಸಂಕಲ್ಪವನ್ನು ಮಾಡ್ಕೊಳತ್ತೀನಿ. ನನ್ನ ಒಂದು ವಿಡಿಯೋ ನಿಮಗೆ ಏನರ ಇಷ್ಟ ಆಗಿತ್ತಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಕೊಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.